ಕತೆ 5. ಮುಕುಂದ ತನ್ನ ಜೊತೆಗಾರರನ್ನು ಹೇಗೆ ಕಾಪಾಡಿದ ನೋಡೋಣ ಬನ್ನಿ. ಬಹಳ ಹಿಂದಿನ ಮಾತು. ರಾಜ ಚಂದ್ರಭಾನು ಸಿಂಹ ಎಂಬ ಬಹಳ ಧೀರ ಮತ್ತು ಶೂರ ರಾಜನಿದ್ದ. ತನ್ನ ಆಡಳಿತದ ಅವಧಿಯಲ್ಲಿ ಯುದ್ಧ ಮಾಡಿ ಅನೇಕ ರಾಜ್ಯಗಳನ್ನು ಗೆದ್ದು ರಾಜ್ಯವನ್ನು ವಿಸ್ತರಿಸಿದ್ದನು. ಒಂದು ಸಲ ಇದೇ ರೀತಿ ಯುದ್ಧ ಮಾಡುತ್ತಿರುವಾಗ ತೀವ್ರ ಗಾಯಗೊಂಡು ಒಂದು ಕಣ್ಣನ್ನು ಕಳೆದುಕೊಂಡನು. ಹೀಗೆ ಕಣ್ಣನ್ನು ಕಳೆದುಕೊಂಡ ಮೇಲೆ ರಾಜ ವಿಕಾರವಾಗಿ ಕಾಣತೊಡಗಿದ. ಒಂದು ಸಲ ರಾಜ ತನ್ನ ಭಾವಚಿತ್ರ ಬರೆಸಬೇಕೆಂದುಕೊಂಡ. ಅವನು ಹೆಸರಾಂತ ಚಿತ್ರಕಾರರನ್ನು ಆಸ್ಥಾನಕ್ಕೆ ಕರೆಸಿ, ನಿಮ್ಮಲ್ಲಿ ಯಾರು ನನ್ನ ಸುಂದರವಾದ ಭಾವಚಿತ್ರವನ್ನು ಚಿತ್ರಿಸುವರೋ ಅವರಿಗೆ ಒಂದು ಹಳ್ಳಿಯನ್ನು ಬಹುಮಾನವಾಗಿ ಕೊಡುವೆನು. ಆದರೆ ನನಗೆ ಯಾರ ಚಿತ್ರ ಹಿಡಿಸುವುದಿಲ್ಲವೋ ಆ ಚಿತ್ರಕಾರರನ್ನು ಜೈಲಿಗೆ ಹಾಕಿಸುವೆನು ಎಂದನು. ಮಾರನೇ ದಿನ ಎಲ್ಲ ಚಿತ್ರಕಾರರು ರಾಜನ ಚಿತ್ರವನ್ನು ಬರೆದು ಚಿತ್ರದೊಂದಿಗೆ ಆಸ್ಥಾನಕ್ಕೆ ಬಂದರು. ರಾಜ ಸಿಂಹಾಸನದ ಮೇಲೆ ಕೂತಿರುವಂತೆ ಚಿತ್ರಕಾರರೆಲ್ಲರೂ ಒಂದೇ ರೀತಿಯ ಚಿತ್ರ ಬರೆದಿದ್ದರು. ಪ್ರತಿಯೊಂದು ಚಿತ್ರ ನೋಡಲು ತೆಗೆದುಕೊಂಡ ಕೂಡಲೇ ರಾಜ ಪ್ರಪ್ರಥಮವಾಗಿ ಮುಖವನ್ನು ಗಮನಿಸುತ್ತಿದ್ದನು. ಎಲ್ಲ ಚಿತ್ರದಲ್ಲೂ ಒಂದು ಕಣ್ಣನ್ನು ಮುಚ್ಚಲಾಗಿತ್ತು. ಇದರಿಂದ ಚಿತ್ರವು ನೋಡಲು ಅನಾಕರ್ಷಕವಾಗಿ ಕಾಣುತ್ತಿತ್ತು. ಕೋಪಗೊಂಡ ರಾಜ ಸೈನಿಕರನ್ನು ಕರೆದು ಚಿತ್ರಕಾರರನ್ನು ಕಾರಾಗೃಹದೊಳಗೆ ಹಾಕಿಸಿದನು. ಇದು ದಿನಚರಿಯಂತೆ ಮಾರ್ಪಟ್ಟಿತು. ಸುಮಾರಾಗಿ ಪ್ರತಿದಿನವೂ ಒಬ್ಬರು ಇಬ್ಬರು ಎನ್ನುವಂತೆ ಚಿತ್ರಕಾರರು ರಾಜನ ಭಾವಚಿತ್ರಗಳನ್ನು ಬರೆದು ರಾಜನಿಗೆ ತಂದು ತೋರಿಸುತ್ತಿದ್ದರು. ರಾಜ ಚಿತ್ರದಲ್ಲಿ ಮುಚ್ಚಿದ ಒಂದು ಕಣ್ಣು ನೋಡುತ್ತಿದ್ದಂತೆಯೇ ಕೆಂಡಾಮಂಡಲನಾಗಿ ಚಿತ್ರಕಾರರನ್ನು ಕಾರಾಗೃಹಕ್ಕೆ ಕಳಿಸುತ್ತಿದ್ದನು. ಒಂದು ದಿನ ಒಬ್ಬ ಬಡ ಚಿತ್ರಕಾರ ಮುಕುಂದ ಎಂಬುವನು ಆಸ್ಥಾನಕ್ಕೆ ಬಂದನು. ರಾಜ ಅವನಿಗೂ ತನ್ನ ಭಾವಚಿತ್ರ ಬರೆಯೆಂದು ಆದೇಶ ನೀಡಿದ. ರಾಜನ ಮನಸ್ಸನ್ನು ಸಂತೋಷಗೊಳಿಸದಿದ್ದರೆ ತನ್ನನ್ನು ಕಾರಾಗೃಹಕ್ಕೆ ತಳ್ಳುವರು ಎಂದು ತಿಳಿದು ಆ ಯುವಕ ಬಹಳ ಚಿಂತೆಗೀಡಾಗಿದ್ದ. ಚಿತ್ರಕಾರ ಮನೆಗೆ ವಾಪಸ್ಸಾದನು. ಅವನು ಯಾವ ರೀತಿಯ ಚಿತ್ರ ಬರೆಯುವುದರಿಂದ ರಾಜನನ್ನು ಸಂತೋಷಗೊಳಿಸಬಹುದೆಂದು ಯೋಚಿಸುತ್ತಾ ದಿಕ್ಕು ತೋಚದಂತಾಗಿತ್ತು ಅವನ ಮನಸ್ಥಿತಿ. ಅವನು ತನ್ನ ಕೋಣೆಯಲ್ಲಿ ಕುಳಿತುಕೊಂಡು ಬೇಸರದಿಂದ ಕಿಟಕಿಯಾಚೆ ಹುಡುಗರು ಆಡುವುದನ್ನು ಯಾಂತ್ರಿಕವಾಗಿ ಗಮನಿಸುತ್ತಿದ್ದನು. ಹುಡುಗರು ಬೇಟೆಯಾಡುವ ಆಟವನ್ನು ಆಡುತ್ತಿದ್ದರು. ಅವರಲ್ಲೊಬ್ಬ ಜಿಂಕೆಯಂತೆ ನಟಿಸುತ್ತಿದ್ದನು. ಮಿಕ್ಕವರು ಬೇಟೆಗಾರರಂತೆ ವರ್ತಿಸುತ್ತಿದ್ದರು. ಒಬ್ಬ ಬೇಟೆಗಾರ ಹುಡುಗ ಜಿಂಕೆಯ ಮೇಲೆ ಗುರಿ ಇಟ್ಟು ಬಾಣ ಹೂಡಿದನು. ಗುರಿ ಇಡುವಾಗ ಬೇಟೆಗಾರ ಒಂದು ಕಣ್ಣನ್ನು ಮುಚ್ಚಿದ್ದನ್ನು ಚಿತ್ರಕಾರ ಗಮನಿಸಿದ. ಆಗ ಅವನ ಮುಖದಲ್ಲಿ ಸಂತೋಷದ ಅಲೆಯೊಂದು ಚಿಮ್ಮಿತು. ಈಗ ರಾಜನ ಭಾವಚಿತ್ರ ಬಿಡಿಸುವುದರಲ್ಲಿ ತೊಡಗಿದನು. ರಾಜ ಒಂದು ಕಣ್ಣು ಮುಚ್ಚಿ ಜಿಂಕೆಗೆ ಗುರಿ ಇಟ್ಟಿರುವಂತಹ ಭಾವಚಿತ್ರವನ್ನು ಬಿಡಿಸಿದನು. ಮಾರನೇ ದಿನ ಚಿತ್ರಕಾರ ಭಾವಚಿತ್ರವನ್ನು ತೆಗೆದುಕೊಂಡು ಆಸ್ಥಾನಕ್ಕೆ ಬಂದನು. ರಾಜ ಚಂದ್ರಭಾನು ಸಿಂಹ ಈ ಚಿತ್ರವನ್ನು ಕಂಡು ಬಹಳ ಸಂತಸಪಟ್ಟನು. ಅವನು ಚಿತ್ರಕಾರನಿಗೆ ಒಂದು ಹಳ್ಳಿ ಮತ್ತು ಅಪಾರವಾದ ಹೊನ್ನನ್ನು ನೀಡಿ ಗೌರವಿಸಿದನು. ಆದರೆ ಚಿತ್ರಕಾರನಿಗೆ ಈ ಬಹುಮಾನವನ್ನು ಕಂಡು ಸಂತೋಷವಾಗಲಿಲ್ಲ. ಅವನು ಬೇರೆಯದನ್ನು ಎಣಿಸಿದ್ದ. ಅವನು ಕೈಗಳನ್ನು ಜೋಡಿಸುತ್ತಾ, ಮಹಾರಾಜ, ನನಗೆ ಆಸ್ತಿ ಮತ್ತು ಈ ಹೊನ್ನುಗಳಾವುವೂ ಬೇಡ. ಬದಲಾಗಿ ಕಾರಾಗೃಹದಲ್ಲಿ ಬಂದಿಯಾಗಿರುವ ನನ್ನಂತಹ
ಚಿತ್ರಕಾರರನ್ನು ಬಿಡುಗಡೆ ಮಾಡಿದರೆ ಅದೇ ನೀವು ಕೊಟ್ಟ ದೊಡ್ಡ ಬಹುಮಾನವೆಂದು ತಿಳಿಯುವೆ ಎಂದು ದೀನನಾಗಿ ಬೇಡಿಕೊಂಡನು. ಮುಕುಂದನ ಮಾತನ್ನು ಕೇಳಿ ರಾಜನಿಗೆ ಪರಮಾನಂದವಾಯಿತು. ಬಂಧನದಲ್ಲಿದ್ದ ಚಿತ್ರಕಾರರನ್ನು ಬಿಡುಗಡೆ ಮಾಡಿದನು. ಜೊತೆಗೆ ರಾಜ ಮತ್ತೊಂದು ಹಳ್ಳಿಯನ್ನು ಅವನಿಗೆ ಬಹುಮಾನವಾಗಿ ನೀಡಿದನು. ಹೀಗೆ ಚಿತ್ರಕಾರ ಮುಕುಂದ ತನ್ನ ಬುದ್ಧಿವಂತಿಕೆಯಿಂದ ತನ್ನಂತಹ ಚಿತ್ರಕಾರರನ್ನು ಕಾಪಾಡಿದನು. ಧನ್ಯವಾದಗಳು. ಇನ್ನೊಂದು ಕಥೆಯೊಂದಿಗೆ ಮತ್ತೆ ಬರುತ್ತೇನೆ.